ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರಿಗೆ, ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರಿಗೆ. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಶುಭಾಶಯಗಳು. ನಾವು ಪ್ರತಿ ವರ್ಷ ಕೂಡ ಜಯಂತಿಯನ್ನು ಇದೇ ಲಾಲ್ಗಿರಿ ಕ್ರಾಸ್ ಹತ್ರ ಮಾಡ್ಕೋತೇ ಹೊಂಟಿದ್ದೆವು. ಸುಮಾರು 18 ವರ್ಷಗಳಿಂದ ನಾವು ಇಲ್ಲಿ ಜಯಂತಿ ಮಾಡ್ಕೋತ ಬಂದಿದ್ದೆವು. ಮತ್ತು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅನ್ನ ಪ್ರಸಾದವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೆ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಶುಭಾಶಯ. ಅಂಬಿಗರ ಚೌಡಯ್ಯನ ಸರ್ಕಲ್ ಅಪ್ಪ ಜಮಾದಾರ್ ಅವರು ನೇತೃತ್ವದಾಗ ಮತ್ತು ಸುರೇಶ್ ಬೆನಕನಹಳ್ಳಿ ಅವರ ನೇತೃತ್ವದಾಗ ಮತ್ತು ಪ್ರಭಾಕರ್ ಬೆನಕನಹಳ್ಳಿ ಅವರ ನೇತೃತ್ವದಾಗ, ಋಷಿಕೇಶ್ ಬೆನಕನಹಳ್ಳಿ ಅವರ ನೇತೃತ್ವದಾಗ, ವಿಜಯ್ ಕುಮಾರ್ ವಕೀಲ್ ಅವರ ನೇತೃತ್ವದಾಗ, ಸುಭಾಷ್ ಹೂನಹಳ್ಳಿ, ಸುಭಾಷ್ ಸಂಗಾಪುರ್ ಅವರ ನೇತೃತ್ವದಾಗ, ಎಲ್ಲರ ನೇತೃತ್ವದಲ್ಲಿ ಮುಖಂಡ ಶರಣು ಕಲ್ಮಠ ಅವರು ಸಮಾಜದ ಮುಖಂಡರು ಎಲ್ಲರೂ ನೇತೃತ್ವದಾಗ ಈ ಜಯಂತಿಯನ್ನು ಆಚರಿಸ್ತೀವಿ. 6ನೇ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಣೆಯನ್ನು ನಾವು ಇಲ್ಲಿ ಲಾಳಗಿರಿ ಕ್ರಾಸ್ದಲ್ಲಿ ಸತತ 2008ರಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ಈ ವರ್ಷವೂ ಕೂಡ ನಾವು ಈ ಸರ್ಕಲ್ದಲ್ಲಿ ಜಾತ್ರಾ ಮೈದಾನದ ಬೀದಿ ವ್ಯಾಪಾರಿಗಳ ಸಂಘ ಮತ್ತು ಲಾಲ್ಗಿರಿ ಕ್ರಾಸಿನ ಎಲ್ಲ ಬಡಾವಣೆ ಜನರ ಒಂದು ಸಹಕಾರದಿಂದ ಪ್ರತಿ ವರ್ಷವೂ ನಾವು ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಆಚರಣೆ ಮಾಡುತ್ತಾ ಬಂದಿದ್ದೀವಿ. ಇದೇ ವರ್ಷ ಕೂಡ ನಾವು ಸುಭಾಷ್ ಬೆನಕನಹಳ್ಳಿ ಅಣ್ಣವರ ಬ್ರದರ್ಸು ಅವರ ಇದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ನಿಜಶರಣ ಅಂಬಿಗರ ಚೌಡಯ್ಯನ ಜಯಂತಿ ಉತ್ಸವ ಮಾಡ್ತಾ ಇದ್ದೀವಿ. ಆ ನಿಜಶರಣ ಅಂಬಿಗರ ಚೌಡಯ್ಯನ ವಚನಗಳನ್ನು ಪಾಲಿಸಿ ತಮ್ಮ ಜೀವನ ಅಳಿಸ್ಕೊಂಡಿದ್ದರೆ ತಮ್ಮ ಜೀವನ ಸಾರ್ಥಕ ಆಯ್ತದ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಮತ್ತು ಇದಕ್ಕೆ ನಮ್ಮ ಅಧ್ಯಕ್ಷರಾದಂಥ ಮಹೇಶ್ ಅವರು, ನಮ್ಮ ಪ್ರಕಾಶ್ ಬೆನಕನಹಳ್ಳಿಯವರು, ಪ್ರಭಾಕರ್ ಬೆನಕನಹಳ್ಳಿಯವರು, ಸುರೇಶ್ ಬೆನಕನಹಳ್ಳಿಯವರು, ತಮ್ಮ ವಿಜಯ್ ಕುಮಾರ್ ವಕೀಲರು, ಇನ್ನು ಉಳಿದ ಎಲ್ಲ ನಮ್ಮ ಸಮಾಜದ ಧುರೀಣರು ಮತ್ತು ಇತರರು. ಯಾಕಂದರೆ ನಿಜಶರಣರು ಯಾವುದೇ ಒಂದು ಸಮಾಜಕ್ಕೆ ಸೀಮಿತರಾದವರಲ್ಲ. ಅವರು ವಚನ ಸಾಹಿತ್ಯದಿಂದ ಒಂದು ಎಲ್ಲ ಜನರ ಏಳಿಗೆ ಆಯ್ತದ ಅಂತ ನಾನು ಈ ಸಂದರ್ಭದಲ್ಲಿ ಅವರ ವಚನಗಳನ್ನು ತಮ್ಮ ಮನೆಯಲ್ಲಿ ಇಟ್ಟು ಒಂದು ಪ್ರತಿ ತಿಂಗಳ ಅಥವಾ ಪ್ರತಿ ದಿವಸ ಒಂದರ ವಚನಗಳನ್ನು ಹೇಳಿದ್ರೆ ತಮ್ಮ ಜೀವನ ಸಾರ್ಥಕ ಆಯ್ತದ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛಪಡ್ತೀನಿ. ಮತ್ತು ಇವತ್ತಿನ ದಿವಸ ಅನೇಕ ಕಡೆಯಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನ ಜಯಂತಿ ಆಚರಣೆ ಮಾಡ್ತಾ ಇರೋದ್ರಿಂದ ಎಲ್ಲ ಕಡೆಗೂ ಇವತ್ತು ಒಂದು ಹಬ್ಬದ ವಾತಾವರಣ ಇದೆ. ಎಲ್ಲ ಕಡೆಗೆ ಅಟೆಂಡ್ ಆಗೋದ್ರಲ್ಲಿಂದ ನಾವು ಸಂಕ್ಷಿಪ್ತವಾಗಿ ಈ ಸಮಾರಂಭವನ್ನು ಇಲ್ಲಿಗೆ ಇದನ್ನು ನಾವು ಗೌಠಣ ಜಾಗದಾಗ, ನಾವು ಸರ್ಕಾರಿ ಜಾಗದಾಗೆ ಇದಕ್ಕೆ DC ಅವರ ಒಂದು ಗಮನಕ್ಕೆ ತಂದು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಇದಕ್ಕೆ ನಾವು ಕಾರ್ಪೊರೇಷನ್ ವತಿಯಿಂದನೂ ಇದಕ್ಕೆ ನಮ್ಮ ಅಧ್ಯಕ್ಷರ ಪರ್ಮಿಷನ್ ತೊಗೊಂಡಿದ್ದಾರೆ. ಅದೇ ರೀತಿ ನಾವು ಒಂದು ಒಳ್ಳೆಯ ಒಂದು ಶರಣರ ಆಚರಣೆ ಮಾಡ್ತಾಯಿದ್ದೀವಿ. ಎಲ್ಲರೂ ಸಹಕಾರಿ ಇರಲಿ ಅಂತ ಬೇಡಿಕೊಂಡು ನನ್ನ 2 ಮಾತು